ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೂ ಅಂದರೆ ಈ ಕೊಲೆ ಕೇಸ್ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ತಿರುವನ್ನು ಪಡೆದುಕೊಳ್ತಾ ಹೋಗ್ತಾ ಇರುವಂಥದ್ದು. ಈಗ ಆರೋಪಿಗಳೇ ಅದರಲ್ಲೂ ಕೂಡ ಪ್ರಮುಖವಾಗಿ A14 ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯನ್ನು ಹಾಕಿದ್ದಾನೆ. ಆದರೆ ಇಲ್ಲಿ ಈ ಮಾಫಿ ಸಾಕ್ಷಿಯಲ್ಲಿ ಒಂದು ತಿರುವು ಸಿಗ್ತಾ ಇರುವಂಥದ್ದು. ಮಾಫಿ ಸಾಕ್ಷಿಯನ್ನು ಪರಿಗಣನೆ ಮಾಡಿದ್ರೂ ಕೂಡ ಆತನಿಗೆ ಕ್ಷಮಾದಾನ ಸಿಗೋದಿಲ್ಲ ಅಥವಾ ಆತನಿಗೆ ಬೆನಿಫಿಟ್ ಸಿಗೋದಿಲ್ಲ ಅನ್ನುವಂಥದ್ದು ಈ ಕೇಸ್ನಲ್ಲಿ ಕೇಳಿ ಬರ್ತಾ ಇರುವಂಥ ಸಂಗತಿ. ಹಾಗಾದರೆ ಏನು ನಿಜಕ್ಕೂ ಕೂಡ ಮತ್ತೊಂದು ಏನು ತಿರುವು ಸಿಗ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದನ್ನು ನಮ್ಮ ಜೊತೆ ಮಾತನಾಡಲು ರಂಗನಾಥ್ ರೆಡ್ಡಿ ಸರ್ ಇದ್ದಾರೆ, ವಕೀಲರು. ಅವ್ರನ್ನ ಕೂಡ ಮಾತನಾಡ್ಸೋಣ. ಸರ್, ಈಗ ಒಂದು ಈ ಕೇಸ್ನಲ್ಲಿ ಎಲ್ರಿಗೂ ಕೂಡ ಒಂದು ಡೌಟ್ ಇರುವಂಥದ್ದು, ಜನರಲ್ಲಾಗಿರ್ಬೋದು, ಅವರ ಅಭಿಮಾನಿಗಳಲ್ಲಾಗಿರ್ಬೋದು, ವಿನಯ್ ಕುಲಕರ್ಣಿ ಅವರ ಕೇಸ್ನಲ್ಲೂ ಕೂಡ A1 ಆರೋಪಿ ಇಲ್ಲಿ ಮಾಫಿ ಸಾಕ್ಷಿಯಾಗಿ ಅವರು ಕೂಡ ಪರಿಗಣನೆ ಮಾಡಿಕೊಳ್ಳಾಯಿತು. ಅವರು ಸಾಕ್ಷಿಯನ್ನು ಕೂಡ ಕೊಟ್ಟರು. ಈ ಕೇಸ್ನಲ್ಲೂ ಕೂಡ ಇಷ್ಟು ದಿನ ಸಾಂದರ್ಭಿಕ ಸಾಕ್ಷಿಗಳಿದ್ವು, ಈಗ ಪ್ರತ್ಯಕ್ಷದರ್ಶಿಯಾಗಿ ನಾನೇ ಕಣ್ಣಾರೆ ಕಂಡಿರುವಂತಹ ಸತ್ಯವನ್ನು ಹೇಳ್ತೀನಿ ಅಂತ ಪ್ರದೋಷ್ ಅವರು ಮಾಫಿ ಸಾಕ್ಷಿಯಾಗಿರುವಂಥದ್ದು. ಈಗ ಆರೋಪಿನ ಸಾಕ್ಷಿಯನ್ನಾಗಿ ಮಾಡ್ಕೊಳ್ತಾರೆ, ಐ ವಿಟ್ನೆಸ್ ಆಗಿ ಮಾಡ್ಕೊಳ್ತಾರೆ. ಇಲ್ಲಿ ಅವರಿಗೆ ಕ್ಷಮಾದಾನ ಸಿಗುವಂಥದ್ದಾಗತ್ತಾ ಅಥವಾ ಅವರಿಗೆ ಬಿಡುಗಡೆ ಸಿಗುವಂಥದ್ದಾಗತ್ತಾ? ಅವರ ಬೆನಿಫಿಟ್ಸ್ ಏನು? ಎಲ್ಲೋ ಒಂದು ಕಡೆ ಇದ್ರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ? ಅವ್ರಿಗೆ ಯಾರಾದರೂ ಹೇಳಿ ಮಾಫಿ ಸಾಕ್ಷಿ ಕೊಡುವಂಥ ಮಾಡಿದ್ರ? ಮಾಫಿ ಸಾಕ್ಷಿ ಬಗ್ಗೆ ಎಲ್ರಿಗೂ ಕೂಡ ಕೆಲವು ಡೌಟ್ಸ್ಗಳಿದೆ, ಏನಾಗ್ಬೋದು ಸರ್? ನೋಡಿ, ಈಗ ಈ ಕೇಸು ಕೂಡ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂಥ ಕೇಸ್ ಅಲ್ಲ. ಯಾಕೆ ಅಂತಂದರೆ ಕಿರಣ್ ಮತ್ತು ಪುನೀತ್ ಅಂತ ಇಬ್ಬರು ಸಾಕ್ಷಿಗಳೇನಿದ್ದಾರೆ ಅವರು ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಅಭಿಯೋಜನೆ ಈಗಾಗಲೇ ತೋರಿಸಿರುವಂಥದ್ದು. ನೋಡಿ, ಈಗ ತಮ್ಮ ಪ್ರಶ್ನೆಯಲ್ಲಿ ಎರಡು ಭಾಗಗಳನ್ನು ನಾವು ವಿಂಗಡಿಸ್ಬೇಕಾಗ್ತದೆ. ಒಂದು, ಮಾಫಿ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮಾಫಿ ಸಿಕ್ಕಿದ ನಂತರ ಬಿಡುಗಡೆ ಆಗುತ್ತಾ ಮಾಫಿ ಸಾಕ್ಷಿಗೆ ಅನ್ನೋದು ಬಹಳ ಮುಖ್ಯವಾದೊಂದು ಪ್ರಶ್ನೆ ಆಗ್ತದೆ. ನೋಡಿ, ಈಗ ಉದಾಹರಣೆಗೆ 14ನೇ ಆರೋಪಿ ಪ್ರದೋಷ್ರವರು ಏನು ಒಂದು ಮಾಫಿ ಹೇಳಿಕೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ನ್ಯಾಯಾಲಯ ಆ ಒಂದು ಅರ್ಜಿಯನ್ನು ಸ್ವೀಕೃತ ಮಾಡಿ ಅವರಿಗೆ ಮಾಫಿ ನೀಡಿದ್ದಲ್ಲಿ ಅವರು ನ್ಯಾಯಾಲಯಕ್ಕೆ ಅವರನ್ನು ಕರೆತಂದು ಅವರ ಹೇಳಿಕೆಯನ್ನು ಪಡೆಯೋದು ಒಂದು ಪ್ರಕ್ರಿಯೆ ಆಗ್ತದೆ. ನೋಡಿ, ತದನಂತರ ನ್ಯಾಯಾಲಯ ಅವರನ್ನು ಮಾಫಿ ಸಾಕ್ಷಿ ಅಂತ ಪರಿಗಣಿಸಿದ್ದೇ ಆದಲ್ಲಿ, ಅವರನ್ನು ಈಗಾಗಲೇ ಮಾಫಿ ಸಾಕ್ಷಿ ಅಂತ ಪರಿಗಣನೆ ಆದ ನಂತರ ಅವರನ್ನು ನ್ಯಾಯಾಲಯಕ್ಕೆ ಕರೆತರುವಂಥದ್ದಾಗ್ತದೆ ಅವರ ಸಾಕ್ಷಿಯನ್ನು ಪಡೀಲಿಕ್ಕೆ. ಆದರೆ ಅವ್ರಿಗೆ ಈ ಪ್ರಕರಣದಿಂದ ಮಾಫಿ ಸಿಕ್ಕಿದ್ರೂ ಕೂಡ ಇಲ್ಲಿ ಬಹಳ ಒಂದು ಮುಖ್ಯವಾದ ಅಂಶ ಏನಂತಂದರೆ ಅವರಿಗೆ ಹೊರಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಏನು ಅವರು ಈಗ ಪರಪನಗರ ಒಂದು ಜೈಲಿನಲ್ಲಿ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಿದ್ದಾರೆ. ಆ ಬಂಧನದಿಂದ ಅವರು ಹೊರಗೆ ಬರೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಕಲಂ 306 ಸಬ್ ಕಲಂ 4 ತಾವು ಹೇಳ್ತಾ ಇದ್ರಿ ಪ್ರದೋಷ್ಗೆ ಇದರಲ್ಲಿ ಕ್ಷಮಾದಾನ ಸಿಕ್ಕರೂ ಕೂಡ ಆತನಿಗೆ ಬಿಡುಗಡೆ ಆಗೋದಿಲ್ಲ ಅನ್ನುವಂಥದ್ದು. ಇದು ಈ ಕೇಸ್ನಲ್ಲಿ ಮಾತ್ರನಾ ಅಥವಾ ಯಾವುದೇ ಮಾಫಿ ಸಾಕ್ಷಿಯಲ್ಲೂ ಇದೇ ರೀತಿಯಾದಂಥ ಒಂದು ಅನುಸರಣೆ? ಸರ್, ಯಾವುದೇ ಮಾಫಿ ಸಾಕ್ಷಿ ಆದರೂ ಕೂಡ ಆತ ಆ ಮಾಫಿ ಸಾಕ್ಷಿ ನೀಡುವಂತಹ ಸಂದರ್ಭದಲ್ಲಿ ಆತ ಜಾಮೀನಿನ ಮೇಲೆ ಹೊರಗಿದ್ದರೆ ಕಲಂ 306 ಸಬ್ ಕಲಂ 4 ಅವರಿಗೆ ಹೊರ ಉಳಿಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತದೆ. ಇಲ್ಲ ಅಂತಂದರೆ ಅವರು ಈಗಾಗಲೇ ಏನು ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ ಅವರನ್ನು ನ್ಯಾಯಾಲಯ ಅವರನ್ನು ಮಾಫಿ ಮಾಡಿ ಆರೋಪ ಪಟ್ಟದಿಂದ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಿದಲ್ಲೂ ಕೂಡ ಆಗಲೂ ಕೂಡ ಅವರು ಬಂಧನದಲ್ಲೇ ಉಳಿಯುವಂಥದ್ದು ಬಹುತೇಕ ಅದು ಶಾಸನ ಸರ್. ಅದು ಕಾನೂನು ಇರೋದೇ ಆ ರೀತಿ. ಕಲಂ 306 ಸಬ್ ಕಲಂ 4 ನಾನು ಮತ್ತೆ ಅದು ತಿಳಿಸ್ತಿದ್ದೀನಿ ತಮಗೆ. ಆದರೆ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯ ವಿಶೇಷವಾದ ಒಂದು ವಿವೇಚನಾ ಶಕ್ತಿಯನ್ನು ಅಧಿಕಾರವನ್ನು ಬಳಸಿ ಜಾಮೀನು ನೀಡುವಂಥ ಅವಕಾಶಗಳು ಇರ್ತದೆ. ಆದರೆ ಅದು ತೀರಾ ಕಮ್ಮಿ ಸರ್. ಆ ರೀತಿ ಪ್ರಕರಣಗಳನ್ನ ನಮ್ಮ ಗಮನಕ್ಕೆ ಬಂದಿರೋದು. ಇದಿಷ್ಟು ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಸರ್ ಅವರ ಮಾತುಗಳು. ಅಂದರೆ ಪ್ರದೋಷ್ಗೆ ಇದು ಮತ್ತೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಅಂದರೆ ಮಾಫಿ ಸಾಕ್ಷಿ ಅಂದ ಮಾತ್ರಕ್ಕೆ ಇಲ್ಲಿ ಆತ ಆರೋಪಿಯಿಂದ ಸಾಕ್ಷಿಯಾಗಿ ಮಾರ್ಪಾಡಾಗ್ತಾನೆ ಹೊರತಾಗಿ ಜೈಲಿನಿಂದ ಹೊರಗಡೆ ಬರುವುದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶಗಳು ಕಾನೂನಲ್ಲಿ ಇಲ್ಲ ಅನ್ನುವಂಥದ್ದನ್ನು ಈಗ ರಂಗನಾಥ್ ರೆಡ್ಡಿ ಸರ್ ಹೇಳಿರುವಂಥದ್ದು. ಸದ್ಯ ಈ ಒಂದು ಕೇಸ್ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ನಾ ಕಾಯ್ದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.